ಹಾಯ್ ಸ್ನೇಹಿತರೆ, ಮೈ ಎಸ್ ಎಸ್ ಸಿ ಅನ್ನುವಂಥ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನು ಕೊಟ್ಟಿರ್ತೀನಿ. ಹಾಗೆ ನೀವು ಪ್ಲೇಸ್ಟೋರಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಮೇಲೆ ಕಾಣ್ತಿರುವಂಥ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಯೂಸರ್ ನೇಮು, ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಏನು ರೀಸೆಟ್ ಮಾಡಿರ್ತೀರಾ ಅದನ್ನ ಹಾಕೊಂಡು ಲಾಗಿನ್. ಸೊ ಲಾಗಿನ್ ಆದಮೇಲೆ ಕೆಳಗಡೆ ನೀವು ನೋಡ್ತಾ ಇರೋ ಡ್ಯಾಶ್ ಬೋರ್ಡ್ ಅಂತ ಇದೆ. ಸೊ ಇಲ್ಲಿ ನೀವು ಯಾವ್ಯಾವ ಅಪ್ಲಿಕೇಶನ್ ಹಾಕ್ಬೇಕನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ಕ್ಲಿಕ್ ಮಾಡಿದಾಗ ನೋಡ್ತಾ ಇರಿ. ಸೊ ಅಪ್ಲಿಕೇಶನ್ ಪೆಂಡಿಂಗ್ ಅಂತ ಬರುತ್ತೆ ಸ್ನೇಹಿತರೆ. ಸೊ ಮೈ ಅಪ್ಲಿಕೇಶನ್ಸ್ ಅಲ್ಲಿ ಒಳಗಡೆ ಹೋಗಿ, ಸೊ ನೀವು ಅಲ್ಲಿ ಏನ್ ಕಾಣ್ತಿದೆ ನೋಡೋಣ. ಸೊ ಮೈ ಅಪ್ಲಿಕೇಶನ್ ರೀಫ್ರೆಶ್ ಮಾಡಿ ಸ್ನೇಹಿತರೆ. ರೀಫ್ರೆಶ್ ಮಾಡಿದಾಗ ಕಂಟಿನ್ಯೂ ಅಂತ ಕೊಡಿ. ಸೊ ಯಾವ್ದು ಪೆಂಡಿಂಗ್ ಅಲ್ಲಿ ಇರುತ್ತೋ ಅದು ನಿಮಗೆ ತೋರಿಸುತ್ತೆ. ಸೊ ಪೇಜ್ 3 ನಾವು ಅಪ್ಲಿಕೇಶನ್ ಹಾಕ್ತಿರೋದು. ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ನಿಮಗೆ ನೋಡ್ತಿರ್ಬೋದು. ಸೊ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತೀರಾ, ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾ ಹೋಗಿ ಎಲ್ಲದಕ್ಕೂ. ಸೊ ಈ ಥರ ಗ್ಲಿಚಿಂಗ್ ಆಗ್ತಿರೋದು ನೆಟ್ವರ್ಕ್ ಇಶ್ಯೂ ಇಂದ. ಓಕೆ ಅಂತ ಕೊಡಿ. ಸೊ ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೊ ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟು. ಸೊ ಆಲ್ರೆಡಿ ಫಿಲ್ ಮಾಡಿರ್ತಿರಲ್ಲ ಸ್ನೇಹಿತರೆ, ಏನು ಚೆಕ್ ಮಾಡಕ್ಕೆ ಹೋಗ್ಬಿಡಿ. ಸೊ ಇನ್ ಕೇಸ್ ಡೌಟ್ ಇದ್ರೆ ಮತ್ತೆ ನೀವು ಕ್ಲಿಕ್ ಮಾಡ್ಕೋಬಹುದು. ಸೊ ರಿಫ್ರೆಶ್ ಮಾಡ್ತಾ ಇರಿ ಸ್ನೇಹಿತರೆ ಪೇಜ್ನ. ಸಬ್ಮಿಟಿಂಗ್ ಡಾಟಾ. ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಹೋಗುತ್ತೆ. ಓಕೆ. ಸೊ ಈಸಿಯಾಗಿದೆ ಸ್ನೇಹಿತರೆ, ನೀವು ಮೊಬೈಲಲ್ಲೇ ಮಾಡ್ಕೋಬಹುದು. ಆ್ಯಪ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಕೆಳಗಡೆ, ಅಲ್ಲಿ ಕೂಡ ನೀವು ನೋಡ್ಕೋಬಹುದು. ಸೊ ಸಬ್ಮಿಟಿಂಗ್ ಡಾಟಾ ಇದು ಕೂಡ ವೇಟಿಂಗಲ್ಲಿದೆ. ಸೊ ರಿಫ್ರೆಶ್ ಮಾಡೋಣ. ಓಕೆ, ನೆಕ್ಸ್ಟ್. ಸೊ ಇದು ನೋಡಿ, ಆಧಾರ್ ಅಥೆಂಟಿಕೇಶನ್ ಅಂತ ಇದೆಲ್ಲ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಧಾರ್ ಬೇಸ್ ಅಥೆಂಟಿಕೇಶನ್ನ ಕ್ಲಿಕ್ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಆ್ಯಪ್ನ ಕೇಳುತ್ತೆ ಸ್ನೇಹಿತರೆ, ಸಮಥಿಂಗ್ ವೆಂಟ್ ರಾಂಗ್, ಫೇಸ್ RD ಅಂತ ಬರುತ್ತೆ. ಸೊ ಇದು ಮೇನ್ ಆಗಿರಬೇಕಾಗಿದ್ದು ಆಧಾರ್ ಫೇಸ್ RD ಅಂತ. ಸೊ ಇದನ್ನು ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗಿತ್ತು ಸ್ನೇಹಿತರೆ. ಸೊ ಸಿಂಪಲ್ ಆಗಿದೆ. ಎರಡು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೆ ನಾನು ಕೆಳಗಡೆ ಲಿಂಕಲ್ಲೂ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈ ಥರ ಇರುತ್ತೆ. ಸೊ ಡೌನ್ಲೋಡ್ ಆದಮೇಲೆ ಇಲ್ಲಿ ಕ್ಯಾಮ್ರಾನ ಅಲೋ ಮಾಡಬೇಕಾಗುತ್ತೆ. ನಾನು ಒನ್ಲಿ ದಿಸ್ ಟೈಮ್ ಅಂತ ಕೊಡ್ತೀನಿ. ಸೊ ಅದಾದಮೇಲೆ ಸ್ಟೆಪ್ಸ್ 5ವರೆಗೂ ವೇಟ್ ಮಾಡಿ. ಸೊ ವೇಟ್ ಆದಮೇಲೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೆಸ್ ಅಂತ ಕೊಡಿ. ಪ್ರೊಸೀಡ್ ಕೊಟ್ಟಾದ್ಮೇಲೆ ಸೊ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ, ನಿಮ್ಮ ಈಗ ನಾನು ಕ್ಯಾಮ್ರಾ ಇಲ್ಲಿ ಫ್ಯಾನ್ ಓಡ್ತಾ ಇದೆ ಮನೆಯಲ್ಲಿ. ಸೊ ಈ ಥರ ನಿಮ್ಮ ಮುಖ ಐಡೆಂಟಿಫೈ ಆಗಬೇಕು. ಸೊ ಹಾಗೆ ಬ್ಯಾಕ್ಗ್ರೌಂಡ್ ಕೂಡ ಗೋಡೆ ಅಥವಾ ವೈಟ್ ಗೋಡೆ ಆ ಥರ ನೀವು ನಿಂತ್ಕೋಬೇಕಾಗುತ್ತೆ ಸ್ನೇಹಿತರೆ. ಔಟ್ ಸೈಡ್ ಇದ್ರೆ ಆಗಲ್ಲ. ಸೊ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಕ್ಯಾಮ್ರಾ ಬ್ಯಾಕು, ಕ್ಯಾಮ್ರಾ ಫ್ರಂಟು ಅಂತ. ಯಾವುದು ಕೂಡ ನೀವು ಕೊಡ್ಬೋದು. ಸೊ ಇದು ನೆಕ್ಸ್ಟು ಏನಂದರೆ ಫೋಟೋನ ಅಪ್ಲೋಡ್ ಮಾಡೋದು ಅಂತ ಪ್ರೊಸೀಡ್ ಆಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೇಳುತ್ತೆ ಸ್ನೇಹಿತರೆ, ಸಿಂಪಲ್ ಆಗಿದೆ. ಸೊ ನೆಕ್ಸ್ಟ್ ಕೊಟ್ಟು ಹೋಗಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತೀವಿ, ಅಪ್ಲಿಕೇಶನ್ ಫಿಲ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ಇಲ್ಲಿ ತೋರಿಸ್ತೀನಿ ರೀ. ಸೊ ಅದಾದ ನಂತರ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗತ್ತೆ. ಸಿಗ್ನೇಚರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಸ್ನೇಹಿತರೆ, ನಾನು ಬೇಕಾದ್ರೆ ಮೈ SSC ಅಂತ ಬರುತ್ತೆ. ಬ್ಯಾಕ್ ಹೋಗ್ತಾ ಇಲ್ಲ, ಮೈ SSC. ಎಸ್. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮೈ SSC. ಆಮೇಲೆ ಆಧಾರ್ ಫೇಸ್ ಅಂತ ಬರುತ್ತೆ, ಫೇಸ್ ಆಧಾರ್ ID ಇಲ್ಲಿದೆ ನೋಡಿ ಸ್ನೇಹಿತರೆ. ಇವೆರಡು ಕೂಡ ನೀವು ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ, ಯಾವುದು ಇಲ್ಲೀಗಲ್ ಸ್ನೇಹಿತರೆ, ಎಲ್ಲ ಲೀಗಲ್ ಆಗಿರುವಂಥದ್ದು. ಓಕೆನಾ? ಸೊ ಸಿಂಪಲ್ ಆಗಿ ಸ್ನೇಹಿತರೆ ಇಷ್ಟು ಪ್ರೊಸೀಡ್ ನೀವು ಮಾಡ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದಾರೆ ಯಾವ ಥರ ಸಿಂಪಲ್ ಆಗಿ ನೀವು ಫೋಟೋನ ಅಪ್ಲೋಡ್ ಮಾಡ್ಬೇಕಂತ. ಸೊ ನಂತರದಲ್ಲಿ ನೀವು ಮತ್ತೆ ಲಾಗಿನ್ ಆಗಿ, ಸಿಸ್ಟಮಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸಿಸ್ಟಮಲ್ಲಿ ಆಗಿ, ಅಥವಾ ಫೋನಲ್ಲಿ ಹಾಕಿದ್ರೆ ಫೋನಲ್ಲಿ ಲಾಗಿನ್ ಆಗಿಬಿಟ್ಟು ನೀವು ಇಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಯಾವ ಥರ ಅಂತ. ಸೊ ಇಲ್ಲಿ ನೋಡಿ, ಕ್ಯಾಪ್ಚರ್ ಲೈವ್ ಫೋಟೋ ಅಂತ ಇದೆಲ್ಲ ಕ್ಲಿಕ್ ಮಾಡ್ಕೊಂಡು ಅದು ಕ್ಯಾಪ್ಚರ್ ಮೊಬೈಲಲ್ಲೇ ಮಾಡಬೇಕಾಗುತ್ತೆ. ಅಥವಾ ಕ್ಯಾಮ್ರಾ ನಿಮ್ಮ ಸಿಸ್ಟಮಲ್ಲಿ ಕ್ಯಾಮ್ರಾ ಇದ್ರೂ ಕೂಡ ಅಲ್ಲಿ ಮಾಡ್ಬೋದು. ಆ್ಯಪ್ ಕಂಪನಿದ್ದಾರೆ. ಸೊ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಬಿಟ್ಟು ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ಸ್ನ ಫಿಲ್ ಮಾಡ್ಬೋದು ಸ್ನೇಹಿತರೆ. ಸೊ ಸಿಂಪಲ್ ಆಗಿದೆ ಸ್ನೇಹಿತರೆ. ಸೊ ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.